ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗಾಗಿ ಇದು ವಿದೇಶಿ ಪ್ರವಾಸ ಫ್ರೆಂಡ್ಶಿಪ್ ಮೋದಿ ಏನು ಕಡ್ದು ಕಟ್ಟಾಕಿದ್ರು ಅಂತ ಕೇಳಿದ್ರಲ್ಲ, ಸಣ್ಣ ಉದಾಹರಣೆ. ಇಷ್ಟೆಲ್ಲ ಬೇಡ. ಸರ್ಕಾರ ₹3 ಪೆಟ್ರೋಲ್ ದರ ಏರಿಸಿದ್ದು ಅದು ಮೂಲಧನ, ಆಯ್ತಾ? ಈಗ ಇವರು ಯಾಕೆ ₹10 ಇಳಿಸಬಾರದು? ಬೆಲೆ ಏರಿಕೆಯನ್ನ ಈ 2.5-2.25 ವರ್ಷದಲ್ಲಿ ಮಾಡಿದ್ ಯಾರು ರಾಜ್ಯದಲ್ಲಿ? ಈ ರಾಜ್ಯ ಸರ್ಕಾರದ ಹಣೆಬರ ಏನು? ಇವರ ಆಡಳಿತದ ವೈಖರಿ ಏನು? ಇವರ ಆಡಳಿತಕ್ಕೆ ಬಂದ್ಮೇಲೆ ರಾಜ್ಯ ಯಾವ ರೀತಿ ದಿವಾಳಿ ಆಗಿದೆ? ಇವೆಲ್ಲ ಜನಸಾಮಾನ್ಯರ ಕುಂಡೆಗೆ ಬರೆ ಕೊಟ್ಟದ್ದಲ್ಲ, ನೆತ್ತಿಗೆ ಬರೆಯನ್ನು ಹಾಕಿದ್ದು. ಭಾರತದ ಪ್ರಧಾನಿಯ ಮುಂಜಾಗ್ರತೆ ಏನು ಅನ್ನೋದಕ್ಕೆ ಇದು ಒಂದು ಉಜ್ವಲ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈಗ ಎಲ್ಲೇ ಏನೇ ಮಾತಾಡಿದ್ರು ಕರ್ನಾಟಕದ ಮಟ್ಟದಲ್ಲಂತೂ ಪೆಟ್ರೋಲ್ ಬೆಲೆ ₹3 ಮೋದಿ ಏರಿಸಿದ್ರು. ಪ್ರಿಯಾಂಕಾ ಖರ್ಗೆ ಅವರ ಭಾಷೆಯಲ್ಲಿ ಹೇಳುದಿದ್ರೆ, ಚುನಾವಣೆ ಆಯ್ತು, ಚುನಾವಣೆ ನಂತರ ಪೆಟ್ರೋಲ್ ₹3 ಏರಿಸಿದ್ರು, ಮತ್ತೆ ಫಾರಿನ್ಗೆ ಹೋದ್ರು. ಚುನಾವಣೆ ಆದ್ಮೇಲೆ ಫಾರಿನ್ಗೆ ಹೋಗುವಂತ ಖಯಾಲಿ ಮತ್ತು ಅಭ್ಯಾಸ ಇದ್ರೆ ಅದು ನಿಸ್ಸಂಶಯವಾಗಿಯೂ ರಾಹುಲ್ ಗಾಂಧಿ ಅವರದೇ ಹೊರತು ಮೋದಿ ಅವರದಲ್ಲ. ಮೋದಿಯವರು ಕೋಇನ್ಸಿಡೆಂಟ್ ಇರಬಹುದು. ಮೋದಿಯವರು ವಿದೇಶ ಪ್ರವಾಸವನ್ನ ನಿರಂತರವಾಗಿ ಮಾಡ್ತಾರೆ. ಆ ವಿದೇಶ ಪ್ರವಾಸದಿಂದ ಏನಾಗಿದೆ ಅನ್ನುವಂಥ ಒಂದು ಮಹತ್ವದ ದಾಖಲೆಗಳನ್ನು ಕೂಡ ಈ ದೇಶದ ಜನ ಈಗಾಗಲೇ 12 ವರ್ಷದಿಂದ ನೋಡಿದ್ದಾರೆ. ಆ ಪ್ರಶ್ನೆ ಬೇರೆ. ಆದರೆ ಅದೇ ಮಾತನ್ನ 100 ಸರಿ ಸುಳ್ಳನ್ನು ಹೇಳಿದರೆ 1 ಸರಿ ಸತ್ಯ ಆಗ್ಬಹುದು ಅನ್ನೋದು ಪ್ರಿಯಾಂಕಾ ಖರ್ಗೆ ಅಂತ ಎಳಸು ಬುದ್ಧಿಯವರಿಗೆ ಅದು ಅಭ್ಯಾಸ ಆಗಿದೆ. ಅದನ್ನ ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ ಮತ್ತು ಅದಕ್ಕೆ ಹೆಚ್ಚು ಚರ್ಚೆಯನ್ನು ಮಾಡಬೇಕಾಗಿಲ್ಲ. ಆದರೆ ಈಗ ಕಾಂಗ್ರೆಸ್ಸಿನವರ ಅಥವಾ ಇಂಡಿ ಕೂಟದ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸಿನಲ್ಲಿ ಸೆಂಟ್ರಲ್ ಇರುವಂತವರು ಹೆಚ್ಚು ಮಾತಾಡ್ತಾ ಇಲ್ಲ. ಅವರು ಮಾತಾಡೋದಕ್ಕಿಂತ ಹೆಚ್ಚು ಈಗ ನಮ್ಮ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಇರುವಂತ ಸಿದ್ದರಾಮಯ್ಯನವರು, DK-ಶಿ ಅವರು, ಪ್ರಿಯಾಂಕಾ ಖರ್ಗೆ ಅವರು ಹೆಚ್ಚು ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಈಗ ನೀಟ್ ಪರೀಕ್ಷೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೊಂದು ಕೊನೆಯ ಆಸೆ ಇದೆ. ಈ ನೀಟ್ ಪರೀಕ್ಷೆಯ ಮೂಲಕವಾದರೂ ಬಹುದಿನಗಳ ತನ್ನ ಕನಸು ಶ್ರೀಲಂಕಾ, ನೇಪಾಳ, ಜಂಜಿ ಏನು ಮಾಡಿತ್ತಲ್ಲಿ ಅದನ್ನ ಭಾರತದೊಳಗೊಂದು ತರಬೇಕು ಅನ್ನೋದು ಅವರ ಅನುಗಾಲದ ಕನಸು. ಆ ಮೂಲಕ ಈ ನೀಟ್ ಆದ್ರೂ ನೀಟಾಗಿ ಅಂತ ಒಂದು ಜಂಜಿಯನ್ನ ತರಬಹುದು ಅನ್ನೋದು ಅವರ ನಿರೀಕ್ಷೆ ಇರ್ಬೋದೇನೋ ಗೊತ್ತಿಲ್ಲ. ಈಗ ಚಿನ್ನವನ್ನ ಹಿತಮಿತವಾಗಿ ಖರೀದಿಸಿ, ಪೆಟ್ರೋಲ್ ಅನ್ನ ಹಿತಮಿತವಾಗಿ ಬಳಸಿ, ಆದಷ್ಟು ದೇಶಕ್ಕೆ ಬಂದಂಥ ಈ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧದ ಪಾರ್ಶ್ವ ಪರಿಣಾಮ ಏನಿದೆ ಅದನ್ನ ಎದುರಿಸಲಿಕ್ಕೆ ದೇಶವಾಸಿಗಳು ಕೈ ಜೋಡಿಸಬೇಕು ಅನ್ನುವಂತ ಅವರ ಕರೆಯನ್ನೇ ಇಟ್ಟುಕೊಂಡು 12 ವರ್ಷದಿಂದ ಆರ್ಥಿಕ ದಿವಾಳಿ ಕಂಡಂತ ಮೋದಿಯವರ ಆಡಳಿತದ ಒಂದು ಸಾಕ್ಷಿ ಪ್ರಜ್ಞೆ ಇದು ಅನ್ನುವಂಥದ್ದಾಗ್ಲಿ. ಈಗ ಒಬ್ಬೊಬ್ಬರಾಗಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ಇಟ್ಕೊಂಡೇ ಬೇಕಾದ್ರೆ ಮಾತಾಡೋಣ. ಸ್ಪೆಸಿಫಿಕ್ ಆಗಿ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಸಾಮಾನ್ಯ ಜನರ ಮೇಲೆ ಎಳೆದ ಬರೆ. ಆದ್ರಿಂದ ಮೋದಿ ಅವರು ರಾಜೀನಾಮೆ ಕೊಡಬೇಕು. ನಮ್ಮ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಿಸಿದಂತ ಅಪ್ಪಣೆ ಇದು. ಇನ್ನು ಮೋದಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಫೇಲ್ ಆಗಿದ್ದಾರೆ. DK ಶಿವಕುಮಾರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಫೇಲ್ ಆಗಿದ್ದಾರೆ ಮತ್ತು ಗೈನ್ ಆಗಿದ್ದಾರೆ ಅಥವಾ ಯಶಸ್ವಿ ಆಗಿದ್ದಾರೆ ಅನ್ನೋದು ನಿಮಗೆ ಒಂದು ಈಗ ಅವರು ರೀಸೆಂಟ್ ಆಗಿ ಕೈಗೊಂಡಂತ ಯಾತ್ರೆ ಇದೆಯಲ್ಲ 4-5 ದೇಶಕ್ಕೆ, ಅದರಲ್ಲಿ 2.5-3 ತಾಸು UAE ಒಂದು ದಿಢೀರ್ ವಿಸಿಟ್ ಅನ್ನ ಮಾಡಿದ್ರಲ್ಲ, ಆ ವಿಸಿಟ್ಟಿನ ಪರಿಣಾಮ ಏನು ಅನ್ನೋದನ್ನೇ ಉದಾಹರಣೆಯಾಗಿ ಕೊಡಬಲ್ಲೆ ನಾನು. ಇನ್ನು ಪ್ರಿಯಾಂಕಾ ಖರ್ಗೆ 12 ವರ್ಷಗಳಲ್ಲಿ ಭಾರತ ಆರ್ಥಿಕವಾಗಿ ದಿವಾಳಿಯಾಗಿದೆ, ಅವ್ರದೆಲ್ಲ ನೇರವೇ. ಆಮೇಲೆ ವಿದೇಶ ಪ್ರವಾಸ ಇಷ್ಟೆಲ್ಲ ಮಾಡ್ತಾರಲ್ಲ, ಎಲ್ಲ ವಿದೇಶದ ನಾಯಕರು ನನಗೆ ಫ್ರೆಂಡ್ ಅಂತ ಅಪ್ಕೊಳ್ತಾರಲ್ಲ, ಅದರ ಪರಿಣಾಮ ಏನು, ಫ್ರೆಂಡ್ಶಿಪ್ ಇಂದ ಏನಾಗಿದೆ ಅಂತ ಅವರೊಂದು ಪ್ರಶ್ನೆ ಕೇಳಿದೆ. ಈ 3 ಜನರ ಪ್ರಶ್ನೆಗೆ ಉತ್ತರ ಕೊಡುವ ಮೂಲಕ, ದಾಖಲಾರ್ಹವಾಗಿ ಸ್ಪೆಸಿಫಿಕ್ ಆಗಿ ಕೊಡುವ ಮೂಲಕ, ಮೋದಿ ಪ್ರಧಾನಿಯಾಗಿ ಈ 12 ವರ್ಷವನ್ನ ಹೇಗೆ ಕಳೆದಿದ್ದಾರೆ, ಯಾವ್ಯಾವ ರೀತಿಯ ಸವಾಲು ಬಂದಾಗ ಯಾವ್ಯಾವ ರೀತಿಯ ಒಂದು ವರ್ತನೆ ಮತ್ತು ಅದರ ಸವಾಲನ್ನ ಎದುರಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಯಾಕೆಂತಂದ್ರೆ ಒಂದು ರೀತಿಯಲ್ಲಿ ಮೋದಿಯವರ ಈ 12 ವರ್ಷದಲ್ಲಿ ಅವರಿಗೆ ಎದುರಾದಂತ ಒಂದು ಸಂಘರ್ಷದ ಆ ಸಮಸ್ಯೆ ಅಥವಾ
ಎದುರಾದಂಥ ಒಂದು ಸವಾಲಿದೆಯಲ್ಲ, ಅದು ಯಾವ ಪ್ರಧಾನಿಗೂ ಎದುರಾಗಿಲ್ವೇನೋ ಅಂತ ಅನಿಸ್ತದೆ ನನಗೆ. ಯಾಕೆಂತಂದ್ರೆ ಕರೋನಾ ಬಂತು ಫಸ್ಟ್, ಆಮೇಲೆ ಈಗ ಯುದ್ಧ, ಇಂಧನ ಬಿಕ್ಕಟ್ಟು, ಈ ಒಂದಾದ ಮೇಲೆ ಒಂದು ಈ ಎಲ್ಲ ಜಟಿಲವಾದ ಸಮಸ್ಯೆಗಳೇ, ಇದನ್ನ ಎಷ್ಟು ಸಮರ್ಥವಾಗಿ ಅವರು ಎದುರಿಸಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮೊಟ್ಟಿಗೆ ಹೇಳಬೇಕು. ಇವರ ಮೂರೂ ಜನರ ಈ ಒಂದು ಪ್ರತಿಕ್ರಿಯೆಗೆ ನಾವು ಕ್ರಿಯಾತ್ಮಕವಾಗಿ ಉತ್ತರಿಸಿದರೆ ಬಹುಶಃ ಮೋದಿ ಯಾರು, ಮೋದಿ 12 ವರ್ಷದಲ್ಲಿ ದೇಶಕ್ಕೆ ಮಾಡಿದ್ದೇನು, ದೇಶ ಯಾವ ಸ್ಥಿತಿಯಲ್ಲಿದೆ, ಯಾವ ಅಭಿವೃದ್ಧಿಯ ಪಥದಲ್ಲಿದೆ. ಯಾಕೆಂದ್ರೆ ನಿದ್ದೆ ಮಾಡುವವನನ್ನ ಎಬ್ಬಿಸಬಹುದು, ನಿದ್ದೆ ಮಾಡುವ ಹಾಗೆ ನಟಿಸುವವರನ್ನು ಎಬ್ಬಿಸ್ಲಿಕ್ಕಾಗುವುದಿಲ್ಲ. ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಆ ಸ್ಥಿತಿಯಲ್ಲಿದೆ. ಒಂದು. ಎರಡನೇದಾಗಿ, ದೇಶವನ್ನ ಪ್ರೀತಿಸುವವರಿಗೆ ದೇಶಕ್ಕೆ ಒದಗಿದ ಆಪತ್ತು ಅರ್ಥ ಆಗತ್ತೆ. ಆಪತ್ತು ಅರ್ಥ ಆದಾಗ ಆಪತ್ಕಾಲಿ ಪರಿಸ್ಥಿತಿಯಲ್ಲಿ ನಾವು ದೇಶಕ್ಕೆ ಯಾವ ರೀತಿ ಸಹಕರಿಸಬೇಕು, ಹೊಂದಾಣಿಕೆ ಮಾಡ್ಕೋಬೇಕು, ದೇಶಕ್ಕೆ ಯಾವ ರೀತಿ ನಮ್ಮ ಕೊಡುಗೆಯನ್ನು ಕೊಡಬೇಕು. ವಿರೋಧ ಪಕ್ಷವೋ ಆಡಳಿತ ಪಕ್ಷವೋ ಅದು ಬೇರೆ. ನಾವು ಭಾರತೀಯರಾಗಿ ಭಾರತಕ್ಕೆ ಆತಂಕ ಒದಗಿದೆ. ನಾವು ಮನೆಯವರು, ಮನೆ ಯಜಮಾನನಿಗೆ ಆಡಳಿತಾತ್ಮಕವಾಗಿ ತೊಂದರೆ ತಾಪತ್ರೆ ಆಗಿದೆ, ಆರ್ಥಿಕ ದುಸ್ಥಿತಿ ಬಂದಿದೆ, ದಿಢೀರಂತ ಯಾವುದೋ ಒಂದು ಸಮಸ್ಯೆ ಉತ್ಪನ್ನ ಆಗಿದೆ. ಆವಾಗ ಕುಟುಂಬಿಕರಾಗಿ ನಾವು ಆ ಯಜಮಾನಿಗೆ ಯಾವ ರೀತಿ ಸಹಕಾರ ಮಾಡಬಹುದು. ಬೇರೆ ವಿಷಯದಲ್ಲಿ ವಿರೋಧ ಇರಬಹುದು, ಅದು ಪ್ರಶ್ನೆ ಬೇರೆ. ಆದರೆ ಅಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲೂ ಕೂಡ ನಾವು ವಿರೋಧ ಪಕ್ಷವಾಗಿಯೇ ವರ್ತಿಸ್ತೇವೆ, ವಿರೋಧವನ್ನೇ ಮಾಡ್ತೇವೆ, ಛಿದ್ರಾನ್ವೇಷಣೆಯನ್ನೇ ಮಾಡ್ತೇವೆ ಅಂತ ಹೊರಟ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಂದು, ಸಿದ್ದರಾಮಯ್ಯನವರು ಈ ₹3 ಏರಿಸಿದ್ದಕ್ಕೆ ರಾಜೀನಾಮೆ ಕೇಳುವಂತ ಒಂದು ಗುರುತರವಾದ ಪ್ರತಿಕ್ರಿಯೆಯನ್ನ ಕೊಟ್ರಲ್ಲ, ಇದೇ 2023. ನಿಮಗೆ ವಿಡಿಯೋ ಸಾಕ್ಷಿಯನ್ನ ಕೊಡ್ತೇನೆ ನಾನು. ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಪೆಟ್ರೋಲ್ ದರ ಏರಿತು. ಆವಾಗ ಸ್ಟಾಲಿನ್ ರಾಜ್ಯ ತೆರಿಗೆಯಲ್ಲಿ ₹3 ಇಳಿಸಿದ್ರು. ಕೇಂದ್ರ ಸರ್ಕಾರ ಪೆಟ್ರೋಲ್ ದರವನ್ನ ಏರಿಸಿದಾಗ ತಮಿಳುನಾಡಿನ ಸ್ಟಾಲಿನ್ ಏನ್ ಮಾಡಿದ್ರು, ₹3 ರಾಜ್ಯದ ತೆರಿಗೆಯಲ್ಲಿ ವ್ಯಾಟ್ ನಲ್ಲಿ ಇಳಿಸಿದ್ರು. ಆವಾಗ ನಮ್ಮ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಇಲ್ಲಿ ಬಿಜೆಪಿ ಸರ್ಕಾರ ಇದೆ, ಇವರು ಕೂಡ ನಮ್ಮ ರಾಜ್ಯದ ವ್ಯಾಟ್ ಅಲ್ಲಿ ಒಂದು ₹10 ಇಳಿಸ್ಲಿ ಅಂತ ಕೇಳಿದ್ರು. ಮತ್ತೆ ನಾನು ಅಧಿಕಾರಕ್ಕೆ ಬಂದ್ರೆ ನಾನು ರಾಜ್ಯದ ವ್ಯಾಟ್ ಅನ್ನ ₹10 ಇಳಿಸ್ತಾ ಇದ್ದೆ ಅಂತ ಹೇಳಿದ್ರು. ಆ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ. ಈಗ ₹27 ವ್ಯಾಟ್ ಇದೆ, ₹27 ವ್ಯಾಟ್ ಇದೆ. ಸರ್ಕಾರ ₹3 ಪೆಟ್ರೋಲ್ ದರ ಏರಿಸಿದ್ದು ಅದು ಮೂಲಧನ, ಆಯ್ತಾ. ಈಗ ಇವರು ಯಾಕೆ ₹10 ಇಳಿಸಬಾರದು ಅಂದ್ರೆ, ವಿರೋಧ ಪಕ್ಷದಲ್ಲಿದ್ದಾಗ ಒಂದು, ಆಡಳಿತ ಪಕ್ಷದಲ್ಲಿದ್ದಾಗ ಇನ್ನೊಂದು. ಆ ವಿಡಿಯೋವನ್ನ ನೋಡಿ. ಹೇಳಲ್ಲ ₹3 ಬೆಲೆ ಇಳಿಕೆ ಮಾಡಬೇಕು. ಏನಿದು 2021ರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಆಗ್ರಹಿಸಿದ್ರು. ಬೆಲೆ ಏರಿಕೆ ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ, ಬೆಲೆ ಏರಿಕೆ ಪರಿಣಾಮ ಏನಾಗತ್ತೆ ಅಂತ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯನವರು ಅವರ 16 ಬಜೆಟ್ ಅನ್ನ ಮಂಡಿಸಿದ ಆರ್ಥಿಕ ಜ್ಞಾನದ ನೆಲೆಯಲ್ಲಿ ಬಹಳ ಮುತ್ಸದ್ದಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಮೂಲಕ. ಓಕೆನಾ? ಹಾಗಾದ್ರೆ ಬೆಲೆ ಏರಿಕೆಯನ್ನ ಈ 2.5-2.25 ವರ್ಷದಲ್ಲಿ ಮಾಡಿದ್ ಯಾರು ರಾಜ್ಯದಲ್ಲಿ, ಅದರ ಒಂದು ಝಲಕ್ಕನ್ನ ಕೊಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ಮಾಧ್ಯಮದಲ್ಲಿ ಬಂದ ಒಂದು ವಿಡಿಯೋವನ್ನೇ ನಿಮಗೆ ಪ್ರಕಟ ಮಾಡಿ ತೋರಿಸ್ತೇನೆ ನಾನು. ಇವರ ಹಣೆ ಬರ ಏನು, ಅದು ಬಸ್ ದರ 4 ಪಟ್ಟು ಏರಿಸಿದ್ದಿರಬಹುದು, ಪೆಟ್ರೋಲ್ ದರದಲ್ಲಿ ರಾಜ್ಯದ ವ್ಯಾಟ್ ಅನ್ನ ತೆಗೆಯುವ ಸಾಧ್ಯತೆ ಇದ್ರೂ ತೆಗಿಲಿಲ್ಲ, ಹಾಲು, ವಿದ್ಯುತ್, ನೀರು, ಇದೆಲ್ಲದರಲ್ಲೂ ರಾಜ್ಯ ಸರ್ಕಾರ ಮಾಡಿದ ಕೆಲಸ ಏನು, ಅದಕ್ಕೊಂದು ವಿಡಿಯೋ ಇದೆ ನೋಡಿ. ಡೀಸೆಲ್ ಪೆಟ್ರೋಲ್ ದರ ಏರಿಸೋದಿದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಬಡವರು, ಅವ್ರ ಮೇಲೆ ಬಹಳ. ಅದರಿಂದ ಇದನ್ನ ಖಂಡಿಸ್ತೇವೆ. ಮೋದಿ ಹ್ಯಾಸ್ ಫೇಲ್ಡ್ ಇನ್ ದಿ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. He could not manage well, he could not help. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಮಾರಾಟ ತೆರಿಗೆ ಹೆಚ್ಚಿಸಿದ ಸರ್ಕಾರ. ಅಕ್ಟೋಬರ್ 1ರಿಂದ ಆಸ್ತಿ ನೋಂದಣಿ ಮಾರ್ಗಸೂಚಿ ದರವನ್ನ ಹೆಚ್ಚಳ ಮಾಡ್ತಾ ಇದೆ. ಇದು ಒಟ್ಟಲ್ಲಿ ಈ ಎಲ್ಲಾ ವಿಚಾರ ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಕ್ಕೆ ಅಂತ ಸರ್ಕಾರ ಮಾಡ್ತಾ ಇದೆಯಾ, ಅದರ ಮುಂದುವರೆದ ಭಾಗನ ಇದು. ಮಾರ್ಗಸೂಚಿ ದರ ಕಡಿಮೆ ಇದ್ರೂ ಮಾರುಕಟ್ಟೆ ದರವನ್ನ ಹೆಚ್ಚಿರೋ ಕಡೆ ದರ ಹೆಚ್ಚಳ ಮಾಡಲಾಗ್ತಾ ಇದೆ. ಬೋರ್ವೆಲ್ ಇಲ್ಲದ ಮನೆಗಳಿಗೂ ಕೂಡ ಈಗ ಶುಲ್ಕವನ್ನ ವಿಧಿಸ್ತಾ ಇದೆ. ಇನ್ನು ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನ BWSS ಮಾಸಿಕ 31,000 ಲೀಟರ್ ನೀರು ಬಳಕೆಗೆ ₹913 ಶುಲ್ಕವನ್ನ ಹಾಕ್ತಾ ಇದೆ.
ಅಲ್ಲಿ GST ಕಡಿಮೆ ಮಾಡಿದ್ದಾರೆ. ಓಕೆ, ನಮ್ಗೆ ಏನಾದ್ರು ಚೂರು ಅನುಕೂಲ ಆಯಿತು ಅಂದರೆ ಇಲ್ಲಿ 90 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. 1 kg 610 ರೂಪಾಯಿ ಇತ್ತು, ಈಗ 700 ರೂಪಾಯಿ. ಅಧಿಕಾರಕ್ಕೆ ಬಂದ ನಂತರ 2 ಹಂತಗಳಲ್ಲಿ ಹಾಲಿನ ದರ ಒಟ್ಟು 7 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ನೋಡಿದ್ರಲ್ಲ, ಈ ರಾಜ್ಯ ಸರ್ಕಾರದ ಹಣೆ ಬರ ಏನು, ಇವರ ಆಡಳಿತದ ವೈಖರಿ ಏನು, ಇವರ ಆಡಳಿತಕ್ಕೆ ಬಂದ್ಮೇಲೆ ರಾಜ್ಯ ಯಾವ ರೀತಿ ದಿವಾಳಿ ಆಗಿದೆ, ಇವೆಲ್ಲ ಜನಸಾಮಾನ್ಯರ ಕುಂಡೆಗೆ ಬರೆ ಕೊಟ್ಟದ್ದಲ್ಲ, ನೆತ್ತಿಗೆ ಬರೆಯನ್ನು ಹಾಕಿದ್ದು, ಬೆಲೆ ಏರಿಕೆಯ ಬರೆ. ಅದನ್ನು ನೀವು ನೋಡಿದ್ರಿ. ಇನ್ನು ಈ ಚಿನ್ನದ ವಿಷಯದಲ್ಲಿ ಬರ್ತಾರೆ ಇವರು. ಚಿನ್ನದ ವಿಷಯದಲ್ಲಿ ಫಾರೆಕ್ಸ್ ರಿಸರ್ವ್ ಪ್ರಶ್ನೆ ಬಂದಾಗ ಚಿನ್ನವನ್ನ ಹಿತಮಿತವಾಗಿ ಖರೀದಿಸಿ ಅಂತ ಹೇಳಿದ ಪ್ರಧಾನಿ ಮೋದಿಯವರ ಮಾತನ್ನ ಇಟ್ಕೊಂಡು ದಿವಾಳಿಯಾಗಿದೆ, ಆರ್ಥಿಕ ದಿವಾಳಿತನ, ಆಡಳಿತ ಫೇಲಿಯರು, ಇನ್ನೊಂದು ಮಗದೊಂದು, ಎಲ್ಲವನ್ನ ದುರುಸು ಹಣ ಎಲ್ಲವನ್ನು ಬಿಡ್ತಾ ಇದ್ದೀರಿ ಕಾಂಗ್ರೆಸ್ನವರು. ಈಗ ನಿಮ್ಮ ಕಾಂಗ್ರೆಸ್ಸಿಗರದ್ದೇ ಒಂದು ಇತಿಹಾಸವನ್ನ ಕಣ್ಣೆದುರು ಇಟ್ಟುಬಿಡೋಣ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರ ಮಾತಿಗೆ ಬಂದು ಅವ್ರಿಗೊಂದು ಉತ್ತರ ಕೊಟ್ಬಿಟ್ರೆ ನನ್ನ ವಿಡಿಯೋ ಸಮಾಪ್ತಿ ಆಗತ್ತೆ. ಮತ್ತೆ ಪ್ರಧಾನಿ ಮೋದಿ ಮತ್ತು ಅವರ ಕಾರ್ಯವೈಖರಿ, ಅವರ ವಿದೇಶ ಪ್ರವಾಸ, ಅದರಿಂದ ಆಗುವ ಲಾಭ ಭಾರತಕ್ಕೆ ಏನು ಅನ್ನೋದಕ್ಕೂ ನಿಮಗೆ ಸಮಗ್ರವಾಗಿ ಉತ್ತರ ಸಿಗುತ್ತೆ. 1962 ಭಾರತ ಚೀನಾ ಯುದ್ಧ. ಆವಾಗ ನೆಹರು ಅವರು ಏನ್ ಹೇಳಿದ್ರು, ದೇಶದ ಹಿತಕ್ಕಾಗಿ ಚಿನ್ನವನ್ನ ದಾನವಾಗಿ ಕೊಡಿ. ಟನ್ ಗಟ್ಲೆ ಕೊಟ್ರಿ ಜನ, ಟನ್ ಗಟ್ಲೆ ಜನ ದಾನವನ್ನಾಗಿ ಕೊಟ್ರು. ಅದರ ಜೊತೆಗೆ ಹೆಣ್ಮಕ್ಕಳು ತಮ್ಮ ತಾಳಿ ಸರ ಕರಿಮಣಿಯನ್ನು ಕೊಟ್ರು ದೇಶದ ಹಿತಕ್ಕಾಗಿ. ಪಾಟಿಯಾಲದ ದರ್ಬಾಂಗನ ಕೊನೆಯ ಮಹಾರಾಣಿ ಕಾಮಸುಂದರಿ ದೇವಿ 600 kg ಚಿನ್ನವನ್ನ ಕೊಟ್ರು. ಅಂದ್ರೆ ಚಿನ್ನವನ್ನ ಹಿತಮಿತವಾಗಿ ಖರೀದಿಸಿ ಅಂತ ಹೇಳಿದ್ರು ಮೋದಿ. ನೆಹರು ತರ ಯುದ್ಧ ಕಾಲ ಚಿನ್ನವನ್ನೇ ಕೊಟ್ಬಿಡಿ ಅಂತ ಹೇಳಿಲ್ಲ, ಆಯ್ತಾ. ಇನ್ನು 91 ಮಧ್ಯಪ್ರಾಚ್ಯದ ಯುದ್ಧ. ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ, ಆಮೇಲೆ ಈ ಫಾರೆಕ್ಸ್ ಬಗ್ಗೆ ಮಾತಾಡ್ತಾರಲ್ಲ. ಈಗ ಚಿನ್ನವನ್ನ ನೀವು ಹಿತಮಿತವಾಗಿ ಖರೀದಿಸಿ, ಇಂಧನವನ್ನ ಹಿತಮಿತವಾಗಿ ಬಳಸಿ ಇತ್ಯಾದಿ ಹೇಳ್ತಾ ಇದ್ದದ್ದೇನು, ಅಂತಾರಾಷ್ಟ್ರೀಯ ಮಟ್ಟದ ಫಾರಿನ್ ಎಕ್ಸ್ಚೇಂಜ್ಗೆಲ್ಲ ಸಮಸ್ಯೆ ಆಗತ್ತೆ ಫಾರೆಕ್ಸ್ಗೆ ಅಂತ ಅದರದ ಒಂದು ಸುದೀರ್ಘವಾದಂತ ಲೆಕ್ಕಾಚಾರ ಇದೆ. ಈಗ ಮತ್ತು ಆಗ 1991ರಲ್ಲಿ ಇದೇ ಸಮಸ್ಯೆ ಉದ್ಭವ ಆದಾಗ ಯುದ್ಧ ಕಾಲ, ಫಾರಿನ್ ಎಕ್ಸ್ಚೇಂಜು ಯಾವ ಸ್ಥಿತಿಯಲ್ಲಿತ್ತು ಅದನ್ನು ಹೇಳೋಣ. ಏನ್ ಸಾವಿರಾರು ವರ್ಷದ ಇತಿಹಾಸ ಅಲ್ವಲ್ಲ. ಆವಾಗ 1991ರಲ್ಲಿ 15 ದಿನಕ್ಕೆ ಬೇಕಾದಂತ ಫಾರಿನ್ ಎಕ್ಸ್ಚೇಂಜ್ ಖಾಲಿಯಾಗೋಗಿತ್ತು. 15 ದಿನಕ್ಕೆ ಬೇಕಾದಷ್ಟು ಫಾರಿನ್ ಎಕ್ಸ್ಚೇಂಜ್ ಕೂಡ ಇರಲಿಲ್ಲ, ಖಾಲಿ 0. ಆದರೆ ಈಗ ಫೆಬ್ರವರಿ 28ರಿಂದ ಯುದ್ಧ ಆರಂಭ ಆಗಿ ಹೆಚ್ಚು ಕಮ್ಮಿ 3 ತಿಂಗಳ ಕಳೀತಾ ಇದೆಯಲ್ಲ. ಭವಿಷ್ಯದ ಒಂದು ನಿಭಾವಣೆಯ ದೃಷ್ಟಿಯಿಂದ, ಎಚ್ಚರಿಕೆ ದೃಷ್ಟಿಯಿಂದ ಒಂದು ಪ್ರಿಕಾಷನರಿ ಮೆಜರ್ಸ್ ಅಂತ ತಗೋಬೇಕು ಅಂತ ಪ್ರಧಾನಿ ಮಾತಾಡಿದ್ದನ್ನ ಬಾಯಿಗೆ ಬಂದಂಗೆ ಅರ್ಥೈಸ್ತಿರಲ್ಲ. ಈಗಿನ ವಾಸ್ತವಾಂಶ ಇದು. ಅವತ್ತು ಯುದ್ಧ ಆದಾಗ 15 ದಿನಕ್ಕೆ ಬೇಕಾದಷ್ಟು ಫಾರಿನ್ ಎಕ್ಸ್ಚೇಂಜ್ ಇರಲಿಲ್ಲ, ಶೂನ್ಯ ಸ್ಥಿತಿ ಬಂದಿತ್ತು. ಇಂದು 3 ತಿಂಗಳ ಯುದ್ಧ ಕಾಲ ಆಗೋಗಿದೆ. $728 ಶತಕೋಟಿ ಅಂದ್ರೆ 1 ವರ್ಷಕ್ಕೆ ಆಗುವಷ್ಟು ಫಾರಿನ್ ಎಕ್ಸ್ಚೇಂಜ್ ಭಾರತದಲ್ಲಿ ಇದೆ. ನೆನ್ಪಿಟ್ಕೊಳ್ಳಿ. ಭಾರತದ ಪ್ರಧಾನಿಯ ಮುಂಜಾಗ್ರತೆ ಏನು ಅನ್ನೋದಕ್ಕೆ ಇದು ಒಂದು ಉಜ್ವಲ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಇನ್ನು 1991 ಗಲ್ಫ್ ಯುದ್ಧ. ಆ ಹೊತ್ತಿನಲ್ಲಿ ಇಂದಿರಾ ಗಾಂಧಿ ಅವರು ಪಬ್ಲಿಕ್ ನಲ್ಲಿ ಹೇಳಿದ್ದಿದ್ದು, ವಿದೇಶಿ ವಿನಿಮಯ 3 ವಾರಕ್ಕೆ ಆಗುವಷ್ಟು ಮಾತ್ರ ಇದೆ, ದಯವಿಟ್ಟು ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿಕೊಳ್ಳಿ, ಚಿನ್ನ ಖರೀದಿಯನ್ನ ಹಿತಮಿತವಾಗಿ ಮಾಡಿಕೊಳ್ಳಿ ದಯವಿಟ್ಟು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಆವಾಗ ಪೆಟ್ರೋಲ್ ಬೆಲೆಯನ್ನು ಕೂಡ ಏರಿಸಿದ್ರು. ಇನ್ನು 91 PV ನರಸಿಂಹರಾವ್ ಪ್ರಧಾನಿ ಆಗಿದ್ದಂತ ಕಾಲ. ಆಗಲೂ ಮಧ್ಯಪ್ರಾಚ್ಯದ ಯುದ್ಧವೇ. 100 ಟನ್ ಚಿನ್ನವನ್ನ ಲಂಡನ್ನಿನ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ರು. ಭಾರತದ ಪ್ರಧಾನಿ, ಈಗ ನಿಮಗೆ ಮೊನ್ನೆ ನೆನಪಿದೆ ಅಂತ ಅಂದ್ಕೊಳ್ತಾನೆ, ಇದೇ 100 ಟನ್ ಚಿನ್ನವನ್ನ ವಾಪಸ್ ತಂದ್ರು ಭಾರತಕ್ಕೆ. ಮೋದಿಯ ತಾಕತ್ತಿದು, ಆಡಳಿತ ಇದು. ಇನ್ನು 2013 ಮನಮೋಹನ್ ಸಿಂಗ್, ಚಿನ್ನದ ಅಕೌಂಟ್ ಡಿಫಿಸಿಟ್ ಆಗಿದೆ, ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಅವರು ಮಾತಾಡಿದ್ರು. 2009 ಚಿದಂಬರಂ ಚಿನ್ನ ಖರೀದಿಯಲ್ಲಿ
ಆ ಚಿನ್ನ ಖರೀದಿಯ ಆ ಒಂದು ನಿಮ್ಮ ಮನೋಸ್ಥಿತಿಯ ಮೇಲೆ ಹತೋಟಿಯನ್ನು ಇಟ್ಕೊಳ್ಳಿ ಅಂತ ಹೇಳಿದ್ರು. ಸಾಕು ಅಂತ ಅನಿಸ್ತದೆ. ಮೋದಿಯವರ ಮಾತಿಗೆ ಬಾಯಿ ಬಂದಂಗೆ ಮಾತಾಡುವಂತ ಕಾಂಗ್ರೆಸ್ಸಿಗರಿಗೆ ಈ ಸಾಕ್ಷ್ಯಗಳು ಸಾಕು ಅಂತ ಭಾವಿಸ್ತೇನೆ. ಇನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಫಾರಿನ್ಗೆ ಹೋಗ್ತಾರೆ, ಫ್ರೆಂಡ್ಶಿಪ್ ಮಾಡ್ತಾರೆ, ಅಪ್ಕೊಳ್ತಾರೆ. ಏನಾಗಿದೆ? 12 ವರ್ಷದಲ್ಲಿ ಭಾರತ ಆರ್ಥಿಕ ದಿವಾಳಿತನವನ್ನು ಕಂಡಿದೆ. 728 ಕೋಟಿ ಶತಕೋಟಿ ಡಾಲರ್ ಅನ್ನ 1 ವರ್ಷಕ್ಕಾಗುವಷ್ಟು ಫಾರಿನ್ ಎಕ್ಸ್ಚೇಂಜ್ ಅನ್ನ ಇಟ್ಕೊಂಡಿದೆಯಲ್ಲ ಭಾರತ. ನಿಮ್ಮ 91ರಲ್ಲಿ 15 ದಿನಕ್ಕಾಗುವಷ್ಟು ಫಾರಿನ್ ಎಕ್ಸ್ಚೇಂಜ್ ಇರಲಿಲ್ಲ. ಇಂದಿರಾ ಗಾಂಧಿ 91ರಲ್ಲಿ ಫಾರಿನ್ ಎಕ್ಸ್ಚೇಂಜ್ ಇನ್ನು 3 ವಾರಕ್ಕಾಗುವಷ್ಟು ಇದೆ ಅಂತ ಅದನ್ನ ಪಬ್ಲಿಕ್ ಅಲ್ಲೇ ಘೋಷಿಸಿದ್ರು. ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈಗ 728 ಶತಕೋಟಿ ಡಾಲರ್ ದಿವಾಳಿ ಆಗಿದೆಯಾ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ? ನಿಮ್ಗೆ ಉತ್ತರ ಕೊಡ್ತೇವೆ ಇಲ್ಲಿ. ನೋಡಿ, ಮೋದಿಯವರ ಆಡಳಿತ ಮತ್ತು ಮೋದಿಯವರ ವೈಯಕ್ತಿಕ ಚಾರಿಯೇ ಹಾಗೆ. 2ನೇ ಕರೋನಾದ ಅಟ್ಯಾಕ್ ಆದಾಗ 1 ಅಲ್ಲ 2 ವ್ಯಾಕ್ಸಿನ್ ಅನ್ನ ನಾವು ಕಂಡಿಡ್ದೆವು. ಆ ವ್ಯಾಕ್ಸಿನಿನ ಮೊದಲ ಪ್ರಯೋಗಕ್ಕೆ ತೋಳು ಒಡ್ಡಿದ್ದು ಯಾರು ಅಂದ್ರೆ ಅದು ಮೋದಿ. ಏನಾರು ಅನಾಹುತ ಆಗುದ್ರೆ ನನ್ನ ಮೇಲೆ ಆಗಲಿ, ಪ್ರಜೆಗಳ ಮೇಲೆ ಅಲ್ಲ. ಈಗ ಎಲ್ಲವನ್ನ ಮಿತವ್ಯಯ ಮಾಡಿ ಅಂತಂದ್ರು. ಅದಕ್ಕೆ ಏನ್ ಮಾಡಿದ್ರು? ತನ್ನ ಇಡೀ ಬೆಂಗಾವಲು ಪಡೆಯನ್ನ ಕಟ್ ಮಾಡಿ 2 ವೆಹಿಕಲ್ಗೆ ಅವರು ಈಗ ಸಂಸತ್ ಭವನಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಫ್ರೆಂಡ್ಶಿಪ್, ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ವಿದೇಶಿ ಫ್ರೆಂಡ್ಶಿಪ್ ಏನು ಭಾರತಕ್ಕೆ ಕೊಟ್ಟಿದೆ ಅನ್ನೋದಕ್ಕೆ UAE, ಈ 5 ದೇಶಗಳ ಪ್ರಯಾಣದಲ್ಲಿ UAE ಪ್ರವಾಸ 2.5-3 ತಾಸು UAEಯಲ್ಲಿ ಇದ್ರು ಮೊನ್ನೆ ಮೋದಿ. UAEಯ ಅಧ್ಯಕ್ಷರು ಬಂದಾಗಲೂ ಕೂಡ ನಮ್ಮಲ್ಲಿ ಯಾವ ರೀತಿಯ ಸ್ವಾಗತ ಇತ್ತು, ಅಲ್ಲಿ ಮೋದಿ ಅವರಿಗೆ ಎಂಥ ಸ್ವಾಗತ ಸಿಕ್ಕಿತ್ತು ಅನ್ನೋದು ಇವತ್ತೆಲ್ಲರಿಗೂ ಗೊತ್ತಾದಂಥ ವಿಚಾರ. ನಂಗೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಅಲ್ಲಿ UAE ವಾಯು ಪ್ರದೇಶವನ್ನ ಮೋದಿಯವರ ಫ್ಲೈಟು ಪ್ರವೇಶ ಮಾಡಿದ ತಕ್ಷಣ F-16 ಯುದ್ಧ ವಿಮಾನ ಅವರಿಗೆ ಎಸ್ಕಾರ್ಟ್ ಮಾಡಿತ್ತು. ಸ್ವತಃ ಏರ್ಪೋರ್ಟಿಗೆ UAEಯ ಪ್ರೆಸಿಡೆಂಟ್ ಬಂದು ಅವರನ್ನು ಆಹ್ವಾನಿಸಿದ್ರು. ಅವೆಲ್ಲ ಬಿಡಿ. ಈಗ ಇದರಲ್ಲಿ ಆದ ಲಾಭ ಒಂದು, ಮೋದಿಯವರು UAE ನೆಲದಲ್ಲಿ ನಿಂತು ಇರಾನು UAE ಮೇಲೆ ಮಾಡಿದ ದಾಳಿ, ಆ ದಾಳಿಗೆ UAE ಅತ್ಯಂತ ಮುತ್ಸದ್ದಿತನದಿಂದ ಪ್ರತಿಕ್ರಿಯಿಸಿದ ರೀತಿ, ಇವೆಲ್ಲವನ್ನು ಪ್ರಸ್ತಾಪ ಮಾಡಿ ಇರಾನ್ ದಾಳಿಯನ್ನ ಖಂಡಿಸಿದರು ನೇರ. ಇನ್ನೊಂದು, ಹಾರ್ಮೋಸ್ನ ಮೇಲೆ ಯಾವುದೇ ನಿರ್ಬಂಧವನ್ನು ಯಾರೂ ಹೇರುವಾಗಿಲ್ಲ, ಅದನ್ನ ಭಾರತ ಯಾವ ಕಾರಣಕ್ಕಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಅಲ್ಲೇ ಸ್ಪಷ್ಟಪಡಿಸಿದರು. ಇನ್ನು ಭಾರತ ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಲ್ಲ, ಆದರೆ ಪಾರ್ಶ್ವ ಪರಿಣಾಮ ನಮ್ಮ ಮೇಲೆ ಎಷ್ಟಾಗಿದೆ ಅಂತ ಗೊತ್ತು. ಗ್ಯಾಸಿನ ಮೇಲೆ ಆಗಿದೆ, ಪೆಟ್ರೋಲ್ ಮೇಲೆ ಆಗಿದೆ, ಆರ್ಥಿಕ ಹೊಡೆತ ಆಗಿದೆ, ಫಾರೆಕ್ಸ್ ರಿಸರ್ವ್ ಮೇಲೆ ಹೊಡೆತ ಬಿದ್ದಿದೆ, ಭಾರತದ ರೂಪಾಯಿ ಕುಸಿದಿದೆ, ಇವೆಲ್ಲವೂ ಆಗಿದೆ. ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಭಾರತ ಬಹಳ ಜಾಗೃತವಾಗಿ ಕೆಲಸ ಮಾಡ್ತಾ ಇದೆ. 3 ರೂಪಾಯಿ ಪೆಟ್ರೋಲ್ ಏರಿದ್ದಕ್ಕೆ ಈ ಕಾಂಗ್ರೆಸ್ಸಿಗರು ಇಷ್ಟರ ಬಗ್ಗೆ ಮಾತಾಡ್ತಾರಲ್ಲ, ನೀವು ಆಶ್ಚರ್ಯ ಆಗ್ಬೋದು. ನಿಮಗೆ ಇಲ್ಲೊಂದು ಲೆಕ್ಕಾಚಾರ ಕೊಟ್ರೆ, ಇಲ್ಲೊಂದು ಲಿಸ್ಟೇ ಕೊಟ್ಬಿಡ್ತೇನೆ ನಿಮಗೆ. ನೋಡಿ, ಮೈನ್ಮಾರ್ ಅನ್ನ ಇಟ್ಕೊಳ್ಳೋಣ, ಸಣ್ಣ ಒಂದು ಪುಟ್ಟ ದೇಶ, 89% ಏರಿಸಿದೆ. ಇನ್ನು UK 34% ಪೆಟ್ರೋಲ್ ರೇಟ್ ಅನ್ನ ಏರಿಸಿದೆ. ಕೆನಡಾ ತೈಲ ಭಂಡಾರವನ್ನೇ ಹೊಂದಿದೆ, 32% ಏರಿಸಿದೆ. ಇನ್ನು ಅಮೆರಿಕ ತೈಲ ವ್ಯಾಪಾರದಲ್ಲಿ ವಿಶ್ವದ ನಂಬರ್ 1 ಅದು. ಅವರೇ ಏನ್ ಮಾಡಿದ್ದಾರೆ? ಯುದ್ಧ ಆರಂಭ ಆದ ತಕ್ಷಣ 44% ಏರಿಸಿದ್ದಾರೆ. ಇನ್ನು UAE ತೈಲ ಸಂಪತ್ಭರಿತ ರಾಷ್ಟ್ರ, ಅದು UAE 52% ಏರಿಸಿದೆ. ಇನ್ನು ಮತ್ತು ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ ಎಲ್ಲ ನಾವು ಲೆಕ್ಕಕ್ಕೆ ಎಲ್ಲ ಬಿಟ್ಬಿಡಿ. ಅದೇ ರೀತಿ ನೀವು ಹೋದ್ರೆ ಸೌತ್ ಆಫ್ರಿಕಾ 33%, ಕೆನಡಾ 31.9%, ನ್ಯೂಜಿಲೆಂಡ್ 30%, ಇನ್ನು ಯುನೈಟೆಡ್ ಸ್ಟೇಟ್ಸ್ 44.5%. ಈ ತರ ಎಲ್ಲರೂ ಏರಿಸಿದರೆ ಭಾರತ ಏರಿಸಿದ್ದೆಷ್ಟು ಗೊತ್ತಾ? 3.2%. ದಿನಕ್ಕೆ 1600ರಿಂದ 1700 ಕೋಟಿ ಲಾಸ್ ಆಗ್ತಾ ಇದೆ ಭಾರತದ ಸರ್ಕಾರಿ ಇಂಧನ ಕಂಪನಿಗಳಿಗೆ. ಆದ್ರೂ 3 ತಿಂಗಳ ಭಾರತ ಇದನ್ನ ಸಸ್ಟೈನ್ ಮಾಡಿದೆ. 10ರಿಂದ 15 ರೂಪಾಯಿ ಏರಿಸಬಹುದು ಅಂತ ನಿರೀಕ್ಷೆ ಮಾಡಿದ್ರು ಬೇರೆಯವರು, ಆದ್ರೆ ಕೇವಲ 3.2
50% ಏರಿಸಿದ್ದು. ಇಷ್ಟಕ್ಕೆ ಇಷ್ಟು ಮಾತಾಡುವವರು ಹಿಂದೆ ನಿಮ್ಮ ಸರ್ಕಾರ ಇದ್ದಾಗೆಲ್ಲ ಏನು ಮಾಡಿತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮೋದಿಯವರ ಆಡಳಿತದ ವೈಶಿಷ್ಟ್ಯ ಏನು ಅಂತಂದ್ರೆ, ಈಗ ಕರೋನಾ ಬಂದಾಗ ಏನು ಮಾಡಿದ್ದು, ಮೊದಲ ಕರೋನಾದ ಅಲೆಯಲ್ಲಿ ಭಾರತ ಸಿಕ್ಕಾಪಟ್ಟೆ ಪೆಟ್ಟು ತಿಂತು. ಯಾಕೆಂದ್ರೆ 140 ಕೋಟಿ ಜನ, ಬೃಹತ್ ದೇಶ, ಸ್ವಚ್ಛತೆ ಕಡಿಮೆ, ನಮ್ಮನ್ನು ನಿಗ್ರಹಿಸ್ಕೊಳ್ಳಿಕ್ ಆಗಿಲ್ಲ, ನಮಗೆ ಅದರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆದರೆ 2ನೇ ಮತ್ತು 3ನೇ ಅಲೆ ಬರುವ ಹೊತ್ತಿಗೆ ಏನ್ ಮಾಡಿದ್ರು, ಒಂದಲ್ಲ 2 ವ್ಯಾಕ್ಸಿನ್ ಕಂಡು ಹಿಡಿದ್ರು. ನಾವು ವಿಶ್ವಕ್ಕೆ ವ್ಯಾಕ್ಸಿನ್ ಕೊಟ್ರು. ಅಂದ್ರೆ ನಾವು ಸಮಸ್ಯೆ ಬಂದಾಗ ಅದರ ಪರಿಹಾರವನ್ನ ಕಂಡುಹಿಡಿಯುವ ರೀತಿ ಎಷ್ಟು ಕ್ವಿಕ್ ಆಗಿದೆ ಮತ್ತು ಸಾರ್ವತ್ರಿಕವಾಗಿದೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಎಷ್ಟು ಯೋಚನೆ ಮಾಡ್ತೇವೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನೊಂದು ಗಲ್ವಾನ ಘರ್ಷಣೆ ಆದಾಗ ಎಲ್ಲರೂ ಏನು ಭಾವಿಸಿದ್ರು, ಅಯ್ಯಯ್ಯೋ ಚೈನಾವು ಬಂದು ಬೀಳ್ತಾ ಇದೆ, ಇನ್ನು ಪಾಕಿಸ್ತಾನ ಮಗ್ಗಲಲ್ಲೇ ಇದೆ ಅನ್ನುವಂಥ ಯೋಚನೆ ಬಂತಲ್ಲ. ಆವಾಗ ಭಾರತ ನಿರ್ಧಾರ ಮಾಡಿದ್ದೇನು, ನಮಗೆ ಪಾಕಿಸ್ತಾನ ಒಂದು ವೈರಿ ಅಲ್ಲ ಅಂತ, ನಮಗದು ನೊಣ ಹೀಗೆ. ಆದರೆ ನಮ್ಮ ಪರಮ ಶತ್ರು ಯಾರು, ಭಯಾನಕ ಶತ್ರು ಯಾರು, ಭವಿಷ್ಯದಲ್ಲಿ ನಮ್ಮನ್ನ ಕುತ್ತಿಗೆ ಹಿಡಿಯಬಹುದಾದ ಶತ್ರು ಯಾರು, ಅದು ಚೈನಾ. ಇದು ಗಲ್ವಾನ ಘರ್ಷಣೆಯಿಂದ ಭಾರತಕ್ಕ ಕಲಿತ ಪಾಠ. ಅವಾಗ ಏನ್ ಮಾಡಿದ್ರು, ನಮ್ಮ ಇಡೀ ಸೈನ್ಯದ ಮತ್ತು ನಮ್ಮ ಇಡೀ ಒಂದು ರಕ್ಷಣೆಯ ವ್ಯವಸ್ಥೆಯನ್ನ ಬಲಾಢ್ಯಗೊಳಿಸಿತ್ತು. ಇವತ್ತು ಚೈನಾ ಅಲ್ಲ, ಅದರ ಅಪ್ಪ ಬಂದ್ರು ನಾವು ಎದೆಗೆ ಎದೆ ಕೊಟ್ಟು ನಿಲ್ಲುವ ತಾಕತ್ತು ನಮಗೆ ಬಂದಿದೆ. ಹಾಗೆ ಈಗ ಇರಾನ್ ಯುದ್ಧ, ಈ ಇರಾನ್ ಯುದ್ಧದಲ್ಲಿ ಮಾಡಿದ್ದೇನು, ತೈಲ ಸಂಗ್ರಹಕ್ಕೆ ಆದ್ಯತೆ, 1 ಪಾಯಿಂಟ್ ಪ್ರೋಗ್ರಾಮ್, ತೈಲ ಸಂಗ್ರಹಕ್ಕೆ ಆದ್ಯತೆ. ಯಾವುದೇ ಬಿಕ್ಕಟ್ಟು ಬಂದರೂ ನಾವು ಯಾವ ರೀತಿ ಎದುರಿಸುವುದು ಅಂತ. ಈಗ UAE ಕೇವಲ 2.5-3 ತಾಸಿನ ಈ ಭೇಟಿ, ಪ್ರಿಯಾಂಕಾ ಖರ್ಗೆ ಅವರಿಗೆ, ನಿಮಗಾಗಿ ಇದು ವಿದೇಶಿ ಪ್ರವಾಸ, ಫ್ರೆಂಡ್ಶಿಪ್. ಮೋದಿ ಏನು ಕಡ್ದು ಕಟ್ಟಾಕಿದ್ರು ಅಂತ ಕೇಳಿದ್ರಲ್ಲ, ಸಣ್ಣ ಉದಾಹರಣೆ, ಇಷ್ಟೆಲ್ಲ ಬೇಡ, ಸಣ್ಣದೇ ಒಂದು ಉದಾಹರಣೆ ಕೊಡ್ತೇನೆ. 30 ಮಿಲಿಯನ್ ಬ್ಯಾರಲ್ ತೈಲವನ್ನ UAE ಭಾರತದಲ್ಲಿ ರಿಸರ್ವ್ ಇಡಲು ಒಪ್ಪಂದ ಆಗಿದೆ. ಅದೇ ರೀತಿ ಭಾರತ ಕೂಡ ಇದೇ ಪ್ರಮಾಣದಲ್ಲಿ UAE ನಲ್ಲಿ ಇದೇ ಪ್ರಮಾಣದ ತೈಲವನ್ನ ರಿಸರ್ವ್ ಇಡ್ಲಿಕ್ಕೆ ಒಪ್ಕೊಂಡಿದೆ. ಎರಡೂ ದೇಶಗಳು ಆಯಿಲ್ ರಿಸರ್ವ್ ಇಡಲಿಕ್ಕೆ ಪಾರಸ್ಪರಿಕವಾಗಿ ಒಪ್ಕೊಂಡಿದೆ. ಭಾರತದ ವಿಶಾಖಪಟ್ಟಣಂನಲ್ಲಿ ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ UAE ತನ್ನ ಆಯಿಲ್ ಸ್ಟೋರೇಜ್ ಅನ್ನ ಮಾಡಿದ್ರೆ, ಅದೇ ರೀತಿ ಭಾರತದ UAEಯ ಫೈಸರಾದಲ್ಲಿ ಭಾರತ ಆಯಿಲ್ ಅನ್ನ ಸ್ಟೋರೇಜ್ ಮಾಡುತ್ತೆ. ಒಮ್ಮೆ ಭಾರತಕ್ಕೆ ಯುದ್ಧದ ಕಾಲ ಸಂದರ್ಭ ಏನಾದರೂ ಬಂದ್ರೆ ಆವಾಗ ಅಲ್ಲಿದ್ದ ಆಯಿಲ್ ಅನ್ನ ಭಾರತ ಬಳಸ್ಕೋಬಹುದು. UAEಗೆ ಸ್ವತಃ ಯುದ್ಧದ ಸಂದರ್ಭ ಒದಗಿದ್ರೆ ಭಾರತದ ರಿಸರ್ವ್ ಆಯಿಲ್ ಅನ್ನ ಬಳಸ್ಕೋಬಹುದು. ಈ ರೀತಿಯ ಪಾರಸ್ಪರಿಕ, ಅಂದ್ರೆ ಯುದ್ಧ ಕಾಲದಲ್ಲೂ ಕೂಡ ಇಂಧನ ಸಮಸ್ಯೆ ಆಗಬಾರದು. ಇದು ಬಹಳ ದೊಡ್ಡ ಮೇಜರ್ ಒಪ್ಪಂದ. ಇನ್ನು LNG ಮತ್ತು LPG, ಇದರಲ್ಲಿ ಕೂಡ ಭಾರತ UAE ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. LPG ಗ್ಯಾಸಿನ ವಿಷಯದಲ್ಲಿ ಭಾರತ UAEಯಿಂದ ಆಮದು ಮಾಡಿಕೊಳ್ಳುವಂಥ ಸ್ಟೇಟಸ್ ಏನು ಅಂದ್ರೆ, ವಿಶ್ವದ ನಂಬರ್ 2 ಸ್ಥಾನದಲ್ಲಿದೆ. ಭಾರತಕ್ಕೆ ಎಲ್ಲಿಂದ LPG ಬರುತ್ತೋ ಅದರ ಆಮದಾತಿಯ ಒಟ್ಟು ಪ್ರಮಾಣದಲ್ಲಿ ಭಾರತದ ಮಟ್ಟಿಗೆ UAE ಸೆಕೆಂಡ್ ಲಾರ್ಜೆಸ್ಟ್ ಒಂದು ದೇಶ. ಈಗ ಅಲ್ಲಿ UAE LPGಯನ್ನ ಅತ್ಯಂತ ಹೆಚ್ಚು ಮತ್ತು ಶೀಘ್ರವಾಗಿ ಭಾರತಕ್ಕೆ ಸಪ್ಲೈ ಮಾಡಲಿಕ್ಕೆ ಒಪ್ಕೊಂಡಿದೆ. ಇದರ ಲಾಭ ಏನು ಅಂತಂದ್ರೆ, ಹಾರ್ಮೋಸ್ ಜಲಸಂಧಿಯ ಯಾವ ಪ್ರಶ್ನೆಯೂ ಬೇಕಾಗಿಲ್ಲ. UAEಯ ಬಂದರ್ನಿಂದ ನೇರವಾಗಿ ಪೈಪ್ಲೈನ್ ಮೂಲಕ ಭಾರತಕ್ಕೆ LPG ಗ್ಯಾಸ್ ಅನ್ನು ತರಿಸ್ಕೊಳ್ಬಹುದಾದಂಥ ಸಾಧ್ಯತೆ ಇದೆ. ಇದು ನಮಗೆ ಬಹಳ ದೊಡ್ಡ ಒಂದು ಲಾಭ. ಇನ್ನೊಂದು ಡಿಫೆನ್ಸ್ ಸಂಬಂಧಿಸಿದ ಬಹಳ ಮಹತ್ವದ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸಮುದ್ರದ ಒಂದು ವ್ಯವಹಾರಕ್ಕೆ ಸೈಬರು, ಇಂಟೆಲಿಜೆನ್ಸು, ಇದೆಲ್ಲದರ ಆಚೆ $5 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ UAE ಭಾರತದಲ್ಲಿ ಮಾಡಲಿಕ್ಕೆ ಒಪ್ಕೊಂಡಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಇದಕ್ಕೂ ಹೆಚ್ಚೇನಾದ್ರೂ ಬೇಕಾ ನಿಮಗೆ? ವಿದೇಶ ಪ್ರವಾಸ, ಮೋದಿ ಹಗ್ಗಿಂಗು, ಅಪ್ಪಿಕೋ ಚಳವಳಿ ಅಂತ ನೀವು ಮೂದಲಿಸ್ತಿರಲ್ಲ, ಇದು ಏನಂತ ಸೂಚಿಸ್ತದೆ? ಇದು ಏನನ್ನ ಹೇಳ್ತಾ ಇದೆ? ಇಷ್ಟು ಸಾಕು ಅಂತ ನಾನು ಭಾವಿಸ್ತೇನೆ. ನಮಸ್ತೆ.